ಈಗಾಗಲೇ ನಾನು ಅವ್ರ ಅಡ್ರೆಸ್ನ ಹುಡುಕಿದ್ದೀನಿ. ಮೊನ್ನೆ ಒಬ್ರು ಮದುವೆ ಮಾಡಿಸ್ತಿದ್ದಾಗ ನೋಡಿದ್ದೆ. ಯಾವುದಕ್ಕೂ ಇರಲಿ ಅಂತ ಅವ್ರ ಅಡ್ರೆಸ್ ತಗೊಂಡೆ. ಇದು ಸಾಕು ದೊಡ್ಡಯ್ಯ. ಯಜಮಾನ್ರನ್ನ ನಾನು ನಂಬ್ಸಕ್ಕೆ ನಮ್ಗಿದೊಂದು ಸಾಕ್ಷಿ ಸಾಕು. ನಮ್ಗೆಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಸಾಕ್ಷಿನ ಯಜಮಾನ್ರ ಮುಂದೆ ಇಡಬೇಕು. ಆಗ ಆಗೋ ಅನಾಹುತನ ತಡಿಬೋದು. ನಾನು ನಾಳೆ ಬೆಳಿಗ್ಗೆನೆ ಹೋಗಿ ಸಾಕ್ಷಿ ಸಮೇತ ವಿಶಾಲ್ ಯಜಮಾನ್ರಿಗೆ ಸತ್ಯ ಏನು ಅಂತ ತಿಳಿಸ್ತೀನಿ. ಈಗ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ದೊಡ್ಡಯ್ಯ. ಯಜಮಾನ್ರು ನಿಜ ಹೇಳ್ದೆ ಇಷ್ಟು ದಿನ ಮುಚ್ಚಿಟ್ಟಿದ್ದಕ್ಕೆ ತುಂಬಾ ನೋವು ಅನುಭವಿಸ್ದೆ. ಈಗ ನೀನ್ ಸಾಕ್ಷಿನ ತಗೊಂಬಂದು ನಿರೂಪಿಸಿದ್ರೆ ಯಾವ ಅನಾಹುತನೂ ಆಗಲ್ಲ. ನನ್ನ ಕ್ಷಮಿಸು ನಯನಮ್ಮ, ನನ್ನಿಂದನೇ ಅಲ್ವಾ ಇದೆಲ್ಲ. ನನ್ಗೇನಾಗ್ಬಿಡುತ್ತೋ ಅಂತ ತಾನೆ ಇಷ್ಟು ದಿನ ನೀನು ವಿಶಾಲ್ ಯಜಮಾನ್ರ ಹತ್ರ ಇದನ್ನೆಲ್ಲ ಮುಚ್ಚಿಟ್ಟಿದ್ದು, ಇಷ್ಟೊಂದು ಟೆನ್ಷನ್ ಆಗಿದ್ದು. ನಾಳೆಗೆ ನನ್ನಿಂದಾಗಿರೋ ಸಮಸ್ಯೆನ ನಾನೇ ಬಗೆಹರಿಸ್ತೀನಮ್ಮ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗೋದಕ್ಕೆ ಬಿಡಲ್ಲ. ಅಯ್ಯೋ ದೊಡ್ಡಯ್ಯ, ಅಂತ ಮಾತೆಲ್ಲ ಆಡ್ಬೇಡ. ಹಾಗಾಗ್ಬಾರ್ದು ಅಂತ ತಾನೇ ನಾನು ಇಷ್ಟು ಒತ್ತಾಡ್ತಿರೋದು. ನಿನ್ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ ನಾನು ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನಿನ್ ಪ್ರಾಣ ಹೋಗ್ತಿರೋ ಹಾಗೆ ನೋಡ್ಕೊಂಡ್ರೇನೆ ನಾನು ಯಜಮಾನ್ರನ್ನ ಕಾಪಾಡ್ಕೊಳಕ್ ಸಾಧ್ಯ. ನಿಶ್ಚಿಂತೆಯಿಂದಿರಮ್ಮ, ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ. ವಿಶಾಲ್, ವಿಶಾಲ್, ವಿಕ್ರಾಂತ್, ವಿಶಾಲ್, ವಿಶಾಲ್, ಬೇಗ ಬನ್ನಿ. ಯಾರೋ ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ವಿಶಾಲ್, ವಿಶಾಲ್, ಮಾಮ್, ಮಾಮ್, ಏನಾಯ್ತು ವಿಶಾಲ್, ಮಾಮ್? ಏನಾಯ್ತು? ವಿಶಾಲ್, ಯಾರೋ ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ನಿಮ್ಮನ್ನ ಸಾಯ್ಸಕ್ ಬಂದಿದ್ರಾ? ಯಾರು ಮಾಮ್? ಏನು ವಿಕ್ರಾಂತ್, ಕತ್ಲಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಮೇಲೆ ಬುರ್ಕಾ ಹಾಕೊಂಡಿದ್ರು. ಬುರ್ಕಾ ಹಾಕೊಂಡಿದ್ನ? ಚಾಕುಲಿ ನನ್ನ ಸಾಯಿಸೋಕೆ ಅಂತ ಬಂದಿದ್ದ. ಸಮಯಕ್ಕೆ ಅಲ್ಲಿ ಪರ್ಶು ಬಂದಿಲ್ಲ ಅಂತಿದ್ರೆ ನಾನು ಇಷ್ಟೊತ್ತಿಗೆ ಸತ್ತು ಹೋಗ್ತಿದ್ದೆ. ಹೌದು ವಿಶಾಲ್, ನಾನ್ ನೀರ್ ಕುಡಿಯೋಣ ಅಂತ ಹೊರಗೆ ಬಂದೆ. ಆಗ ಯಾರೋ ಅಕ್ಕನ ರೂಮ್ ಕಡೆ ಹೋಗ್ತಿದ್ದಾರೆ ಅಂತ ಅನಿಸ್ತು. ನಾನ್ ತಕ್ಷಣ ಎಚ್ಚೆತ್ಕೊಂಡು ನಾನು ಅಕ್ಕನ ರೂಮ್ಗೆ ಓಡೋಗೋ ಅಷ್ಟರಲ್ಲಿ ಅಕ್ಕನ್ ಕೊಲ್ಲೋದಕ್ಕೆ ಅವನು ಚಾಕು ಎತ್ಕೊಂಡು ನಿಂತಿದ್ದ. ನಿಧಾನವಾಗಿ ಹೋಗಿ ಅವನ್ನ ಹಿಂದೆಯಿಂದ ಹಿಡ್ಕೊಂಡೆ. ಆಗ ಅವನು ನನ್ನ ದೂಕಿ ಓಡ್ ಹೊಟ್ಟೋದ. ಪರ್ಶು ಮಾವ, ನೀವ್ ನೋಡೋಕೆ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಟ್ಟಾಕಕ್ಕಾಗ್ಲಿಲ್ವಾ? ಅಯ್ಯೋ, ಏನ್ ಮಾಡೋದ್ ಹಾಸಿನಮ್ಮ, ಅವನಿಗೆ ನನ್ಗಿಂತ ಶಕ್ತಿ ಇದೆ. ದೂಕಿದಕ್ಕೆ ನಾನು ಬಿದೋದೆ. ಅದ್ ಹೇಗ್ ಬಿಟ್ಬಿಟ್ರಿ ಮಾವ? ಅವನ್ ಹಿಂದೆನೆ ಓಡ್ಬೇಕಿತ್ತಲ್ವಾ ನೀವು? ಅವನ್ ಹಿಂದೆನೆ ಹೋದೆ ವಿಕ್ರಾಂತ್. ಆದ್ರೆ ಅವನ್ ಔಟ್ ಹೌಸ್ ಕಡೆ ಓಡೋಗಿ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಸಡನ್ ಆಗಿ ಮಾಯ ಆಗ್ಬಿಟ್ಟ. ಎಷ್ಟು ಹುಡುಕಿದ್ರು ಅವ್ನು ಸಿಗ್ಲಿಲ್ಲ ವಿಕ್ರಾಂತ್. ಅಂದ್ರೆ ದೊಡ್ಡಯ್ಯ ಮತ್ತೆ ಅಮ್ಮವ್ರನ್ನ ಸಾಯಿಸೋ ಪ್ರಯತ್ನ ಮಾಡಿದ್ನ. ಈಗೇನಾದ್ರೂ ದೊಡ್ಡಯ್ಯ ಸಿಕ್ಕಾಕೊಂಡ್ರೆ ಯಜಮಾನ್ರು ಅವ್ರನ್ನ ಸಾಯಿಸ್ಬಿಡ್ತಾರೆ. ವಿಶಾಲ್, ಅವನ್ನ ಹುಡುಕಿ ವಿಶಾಲ್, ಅವನು ಇಲ್ಲೇ ಇಲ್ಲೋ ಇರ್ತಾನೆ. ಇಷ್ಟು ಕಡಿಮೆ ಸಮಯದಲ್ಲಿ ದೂರ ಹೋಗೋಕ್ ಚಾನ್ಸೇ ಇಲ್ಲ. ಪ್ಲೀಸ್ ವಿಶಾಲ್. ಸರಿ ಮಾಮ್, ಅಟ್ ಎನಿ ಕಾಸ್ಟ್ ಇವತ್ತು ಅವನನ್ನಂತೂ ಹಿಡಿತೀನಿ ನಾನು. ಅಮ್ಮ ವಿಶಾಲಕ್ಷಮ ತಾಯಿ, ಏನ್ ನಡೀತಿದೆ ಇಲ್ಲಿ? ಈಗ ನಾನು ಏನ್ ಮಾಡ್ಬೇಕು? ನನಗೊಂದು ಗೊತ್ತಾಗ್ತಿಲ್ವಲ್ಲ. ಯಾಕ್ ನೈನಿ ಅಷ್ಟು ಭಯ ಪಡ್ತಿದ್ಯಾ? ವಿಶಾಲ್ ಖಂಡಿತವಾಗ್ಲೂ ಆ ಕಳ್ಳನ್ನ ಹಿಡಿತಾನೆ. ಆ ಕಳ್ಳ ಸಿಕ್ಕಾಕೊಳ್ಳಿ, ವಿಶಾಲ್ ಅವನನ್ನ ಗನ್ ತಗೊಂಡು ಡಿಶುಮ್ 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 ಅಂತ ಶೂಟ್ ಮಾಡ್ಬಿಡ್ತಾನೆ. ನಿಂತ್ಕೊಂಡು ಹರಟೆ ಹೊಡಿಯೋ ಬದಲು ನೀನೇ ಹೋಗಿ ಹುಡುಕ್ಬೋದಲ್ಲ ಹಾಸ್. ಮೊದ್ಲೇ ತುಂಬಾ ಸ್ಟ್ರಾಂಗ್ ಆಗಿದ್ದಾನಂತೆ. ಸಡನ್ ಆಗಿ ಎದುರಿಗೆ ಬಂದು ಒಂದ್ ಕೊಟ್ಟ ಅಂತಂದ್ರೆ ನೆಲಕ್ ಬಿದ್ದು ಹೋಗ್ತೀನಿ. ಅದೇ ನೀವ್ ಅನ್ಕೊಳ್ಳಿ, ನೀವ್ ತುಂಬಾ ಸ್ಟ್ರಾಂಗ್ ಅಲ್ವಾ? ಅವ್ರು ಒಂದು ಕೊಟ್ರೆ ನೀವು 2 ಕೊಡ್ಬೋದು. ಹೋಗಿ ಹಿಡಿಯೋ ತಾನೆ ದುರ್ದು ಆಂಟಿ. ಹಾ, ಇಷ್ಟಕ್ಕೂ ಏನಾಗಿರ್ಬೋದು? ನಿಜವಾಗ್ಲೂ ತಿಲೋತ್ತಮ ಮೇಲೆ ಕೊಲೆ ಪ್ರಯತ್ನ ನಡೆದಿರ್ಬೋದಾ, ಅಥವಾ ಮತ್ತೆ ಏನಾದ್ರೂ ನಾಟಕ ಆಡ್ತಾ ಇದ್ದಾಳಾ?
ಯಾರಿಷ್ಟೊತ್ತಲ್ಲಿ? ಯಾರು? ನಾನು ಗಂಗಯ್ಯ, ಪರಶುರಾಮ. ನನ್ ಜೊತೆ ವಿಶಾಲ್ ಕೂಡ ಬಂದಿದ್ದಾನೆ. ಹೌದಾ? ಅದೇನು ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ, ಏನಾಯ್ತು? ಯಾರೋ ಅಕ್ಕನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ರು. ಅವನು ಈ ಕಡೆಗೆ ಓಡ್ಕೊಂಡ್ ಬಂದ. ಒಳಗಡೆ ಏನಾದ್ರೂ ಬಚ್ಚಿಟ್ಕೊಂಡಿದ್ದಾನ ಅಂತ ನೋಡಕ್ ಬಂದ್ವಿ. ನಾನು ಯಾರು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ತಿಲೋತ್ತಮ ಮತ್ತೆ ಪರಶು ಸೇರ್ಕೊಂಡು ಏನೋ ಕುತಂತ್ರ ಮಾಡಿದ್ದಾರೆ. ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಏನ್ ಗಂಗಯ್ಯ, ಏನೋ ಮಾತಾಡ್ತಿಲ್ಲ? ಒಳಗಡೆ ಯಾರಾದರೂ ಬಂದಂಗೆ ಸೌಂಡ್ ಬಂತಾ? ಒಳಗೆ ಯಾರು ಇಲ್ಲ ಯಜಮಾನ್ರೆ. ಒಳಗಡೆ ಯಾರಾದರೂ ಇದ್ರು ನಿನಗೆ ಕಾಣಿಸೋದಿಲ್ವಲ್ಲ? ದೊಡ್ಡಯ್ಯ, ಈ ಕೊಲೆ ಪ್ರಯತ್ನ ನೀನೇ ಮಾಡಿದ್ಯಾ? ನಿನಗೆ ಎಷ್ಟು ಸಲ ಹೇಳ್ದೆ, ಮತ್ತೆ ಕೊಲೆ ಪ್ರಯತ್ನ ಮಾಡಿದ್ರೆ ನಿನ್ ಪ್ರಾಣಕ್ಕೆ ಮಾತ್ರ ಅಲ್ಲ, ಯಜಮಾನ್ರ ಪ್ರಾಣಕ್ಕೆ ಕೂಡ ಅಪಾಯ ಇದೆ ಅಂತ. ಆದ್ರೆ ನೀನ್ ಕೇಳಲಿಲ್ಲ. ಯಾವ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಇಷ್ಟೆಲ್ಲ ಮಾಡಿದ್ನೋ, ಆ ಪರಿಸ್ಥಿತಿ ಕೊನೆಗೂ ಬಂದೇ ಬಿಡ್ತು. ವಿಶಾಲ್, ಬುರ್ಕಾ ಮತ್ತೆ ಚಾಕು. ಇದು ಕಳ್ಳಂದೆ. ಆದ್ರೆ ರೂಮಲ್ಲಿ ಗಂಗಯ್ಯನ್ ಬಿಟ್ರೆ ಬೇರೆ ಯಾರು ಇಲ್ವಲ್ಲ? ಇದೇನಿದು? ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಅನುಮಾನನೇ ಇಲ್ಲ, ಖಂಡಿತವಾಗ್ಲೂ ಇದು ತಿಲೋತ್ತಮ ಮಾಡ್ತಿರೋ ನಾಟಕನೇ ಆಗಿರುತ್ತೆ. ಗಂಗಾಧರ ಬಾವ, ಇವತ್ತು ನಿನ್ ಕತೆ ಮುಗೀತು. ನಮ್ಮ ಅಕ್ಕನ ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಅಕ್ಕನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ನಿನಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಈ ಮರ್ಡರ್ ಅಟೆಂಪ್ಟ್ ಮಾಡಿದ್ದು ನೀನ ಗಂಗಯ್ಯ? ಅಂದ್ರೆ ನೀನ್ ಕುರುಡ ಅಲ್ವಾ? ಯಜಮಾನ್ರೆ, ನಾನು ಹೇಳೋದು ಕೇಳಿ ಯಜಮಾನ್ರೆ. ಅಯ್ಯೋ, ನಾನು ಮರ್ಡರ್ ಅಟೆಂಪ್ಟ್ ಮಾಡೋದು ಅಂದ್ರೆ ಏನು ಯಜಮಾನ್ರೆ? ನನಗೆ ಮೊದಲೇ ಕಾಣಲ್ಲ, ಅಂಥದ್ರಲ್ಲಿ ಮರ್ಡರ್ ಹೇಗೆ ಮಾಡೋಕ್ಕಾಗುತ್ತೆ? ಮತ್ತೆ ಈ ಬೂರ್ಕಾ ಚಾಕು ನಿನ್ನ ರೂಮಿಗೆ ಹೇಗೆ ಬಂತು ಗಂಗಯ್ಯ? ನನ್ನ ಕೈಗೆ ಏಟಾದಾಗ ನೀನು ಬಂದು ನನ್ನ ಕೈಗೆ ಬ್ಯಾಂಡೇಜ್ ಕಟ್ಟಿದಾಗಲೇ ನನಗೆ ಡೌಟ್ ಬಂದಿತ್ತು, ನಿನ್ನ ಕಣ್ಣು ಕಾಣಿಸುತ್ತೆ ಅಂತ. ಇವತ್ತು ಕನ್ಫರ್ಮ್ ಆಯಿತು. ನೀವ್ಯಾರು ಗಾಬರಿ ಆಗ್ಬೇಡಿ. ಮೊದಲು ಏನು ನಡೆದಿದೆ ಅಂತ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ಳೋಣ. ಇನ್ನೂ ಯಾಕೆ ಸುಮ್ಮನೆ ಇರಬೇಕು ಡ್ಯಾಡ್? ನಮ್ಮ ಕಣ್ಮುಂದೆನೇ ಎಲ್ಲ ಸಾಕ್ಷಿ ಕಾಣಿಸ್ತಿದೆಯಲ್ಲ.
ನಾವು ಡಿಸೈಡ್ ಮಾಡೋ ಅಷ್ಟರಲ್ಲಿ ಇವನ್ ಮಾಮ್ನ ಸಾಯಿಸಿ ಎಸ್ಕೇಪ್ ಆಗ್ಬಿಡ್ತಾನೆ. ಇವನ್ಗೆ ಈಗಲೇ ಅವ್ನ ಗತಿ ಕಾಣಿಸ್ಬೇಕು. ವಿಶಾಲ್ ಬಿಡು ನನಗೆ. ವಿಶಾಲ್ ಬಿಡು ವಿಶಾಲ್ ನೋಡು ನೋಡು ಕೇಳಿ ವಿಶಾಲ್ ಮಾಮ್ನ ವಿಶಾಲ್ ನೋಡು ಮಾತಾಡು ವಿಶಾಲ್ ಬೇಡ ವಿಶಾಲ್ ವಿಶಾಲ್ ಗಂಗಯ್ಯ, ಇದು ನಾಟಕದ ಗಡ್ಡನ. ಇರು, ಮಾಡ್ತೀನಿ ನಿನಗೆ. ಗಂಗಾಧರ್, ನೀನಾ? ಓ ಮೈ ಗಾಡ್, ಇವ್ನು ಇಷ್ಟು ದಿನ ನಮ್ಗೆಲ್ಲ ಎಂತ ಮೋಸ ಮಾಡಿದಾನೆ. ಅಯ್ಯೋ ಗಂಗಾಧರ, ನಿನಗೆ ಮೊದಲೇ ಹೇಳಿದ್ದೆ ನಿನ್ ಜೀವನ ನೀನ್ ನೋಡ್ಕೋ ಅಂತ, ಆದ್ರೆ ಕೇಳಲಿಲ್ಲ. ಈಗ ನೋಡು ಹೇಗ್ ಸಿಕ್ಕಾಕೊಂಡೆ. ಒಂದ್ ಕಾಲದಲ್ಲಿ ನಮ್ ಗಾಯತ್ರಿ ಅಮ್ಮನ್ನ ಸಾಯಿಸಿ ಇವಾಗ ತಿಲೋತ್ತಮ ಅಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನೋ ನೀನು? ನಿನ್ನನ್ನು ಬದುಕಕ್ ಬಿಡೋದಿಲ್ಲ. ಬಿಡಿ ಡ್ಯಾಡ್, ಸಾಯಿಸ್ಬಿಡ್ತೀನಿ ಇವತ್ತು. ತೋರಣ ಕಟ್ಬೇಕು ಇವತ್ತು ಇವ್ನಿಗೆ. ಇಂಥವನ್ನ ಸುಟ್ಟರೂ ಪಾಪ ಬರೋದಿಲ್ಲ. ನಾನು ಹೇಳೋದನ್ನ ಕೇಳಿದ್ರೆ ನಿಮ್ಗೆಲ್ಲ ಸತ್ಯ ಗೊತ್ತಾಗುತ್ತೆ. ಇಷ್ಟು ದಿನ ಕುರುಡನಾಗ್ ನಾಟಕ ಮಾಡಿ ನಮ್ ಕಣ್ಣಿಗೆ ಮಣ್ಣೆರ್ಚ್ಬಿಟ್ನಲ್ಲ. ಈಗ ಏನೇನೋ ಕತೆ ಹೇಳಿ ಹುಚ್ಚರನ್ನಾಗ್ ಮಾಡ್ಬೇಕು ಅಂತಿದ್ಯಾ? ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದನ್ನ ಬಯಸಿದ್ದೀನಿ ಹೊರತು ಯಾವತ್ತೂ ಕೆಟ್ಟದನ್ನ ಬಯಸಿಲ್ಲ ಯಜಮಾನ್ರೆ. ನನ್ನ ಮಾತನ್ನು ಕೇಳಿ. ವಿಶಾಲ್, ಇವನ್ ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಕತೆ ಹೇಳ್ತಿದ್ದಾನೆ. ಇನ್ ಯೋಚನೆ ಮಾಡೋದಕ್ಕೆ ಇನ್ನೇನೂ ಇಲ್ಲ. ಆ ಮಹಾತಾಯಿ ಗಾಯತ್ರಕ್ಕನ್ನ ಇವನೇ ಕೊಲೆ ಮಾಡಿದ್ದು. ಅಷ್ಟೇ ಅಲ್ಲದೆ ಯಾರು ನೆಮ್ಮದಿಯಾಗಿರ್ಬಾರ್ದು ಅಂತ ನಮ್ ತಿಲೋತ್ತಮ್ಮಕ್ಕನ ಈ ದುಷ್ಟನೇ ಸಾಯಿಸೋದಕ್ಕೆ ಬಂದಿದ್ದು. ನಮ್ ಕುಟುಂಬದ ಮೇಲೆ ದ್ವೇಷ ಇದೆ ಇವನ್ಗೆ. ಇವನ್ ಬದುಕಿದ್ರೆ ನಮ್ಮೆಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ವಿಶಾಲ್. ಇವನ್ ಇವತ್ತೇ ಸಾಯಿಸ್ಬಿಡ್ಬೇಕು. ಹೌದು ಮಾವ, ಇವನಂತೂ ನನ್ನ ಜೀವಂತವಾಗಿ ಬಿಡೋಕ್ ಚಾನ್ಸೇ ಇಲ್ಲ. ಹೀರೋ, ವಿಶಾಲ್ ಬೇಡ ಮಗ್ನೆ. ಏಯ್ ನಿಂತ್ಕೊಳ್ಳೋ. ವಿಶಾಲ್ ಇರು, ಬೇಡ ಮಗ್ನೆ. ಕಂದ, ನನ್ ಮಾತ್ ಕೇಳು ಕಂದ, ನನ್ ಮಾತ್ ಕೇಳು. ಮಾಮ್, ಯಾಕೆ ತಡೆದ್ರಿ? ಅವನನ್ನ ಜೀವಂತವಾಗಿರೋಕ್ ಬಿಡಬಾರ್ದು ನಾವು. ಇವತ್ತು ನನ್ನ ಕೈಲಿ ಸಾಯ್ಲೇಬೇಕು ಅವನು. ವಿಶಾಲ್, ನೀನ್ ಅವನ ಹಿಂದೆ ಓಡೋಗೋದ್ರಿಂದ ಪ್ರಶ್ನೆ ಇಲ್ಲ ಕಂದ. ಅವನೊಬ್ಬ ಕಿರಾತಕ. ಈ ಕತ್ಲಲ್ಲಿ ನಿನಗೆ ಏನಾದ್ರೂ ಮಾಡಿದ್ರು ಮಾಡ್ತಾನೆ. ಅವನ ವಿಷಯ ನಾಳೆ ನೋಡ್ಕೊಳ್ಳೋಣ ಕಂದ. ದೊಡ್ಡಯ್ಯ, ದಯವಿಟ್ಟು ಯಾರಿಗೂ ಸಿಗ್ಬೇಡ. ಸಿಕ್ಕರೆ ನಿನಗೂ ಯಜಮಾನ್ರಿಗೂ ಇಬ್ರಿಗೂ ಅಪಾಯನೇ. ಹಾಗಂತ ಅವನನ್ನು ಬಿಟ್ಬಿಟ್ರೆ ಅವ್ನು ಮತ್ತೆ ನಿಮ್ಮನ್ನ ಸಾಯ್ಸಕ್ ಬರ್ತಾನೆ ಮಾಮ್. ವಿಶಾಲ್ ಇರು. ವಿಶಾಲ್, ಅವನೇನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದ. ಅವ್ನು ಮಾಡೋ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡ್ತಾನೆ. ನಾವು ಅವಸರ ಪಡೋದ್ರಿಂದ ಯೂಸ್ ಇಲ್ಲ. ಅವನೊಬ್ಬನೇ ಇದನ್ನೆಲ್ಲ ಮಾಡ್ತಿದ್ದಾನೋ
ಇಲ್ಲ ಅವನ ಹಿಂದೆ ಬೇರೆ ಯಾರಾದ್ರೂ ಇದರ ಅನ್ನೋದನ್ನ ತಿಳ್ಕೊಳ್ದೆ ನಾವು ಅಟ್ಯಾಕ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಖಂಡಿತವಾಗ್ಲೂ ಗಂಗಾಧರನ ಸಿಕ್ಕಾಕ್ಸೋಕೆ ತಿಲೋತ್ತಮ ಮಾಡಿರೋ ಪ್ಲಾನೇ ಆಗಿರುತ್ತೆ. ಗಂಗಾಧರ ನಿಜವಾಗ್ಲೂ ತಿಲೋತ್ತಮನ ಕೊಲೆ ಮಾಡೋ ಪ್ರಯತ್ನ ಪಟ್ಟ. ತಿಲೋತ್ತಮಗೆ ನಿಜ ಗೊತ್ತಾಯ್ತಾ? ಅದಕ್ಕೆ ಪ್ಲಾನ್ ಮಾಡಿ ಸಿಕ್ಕಾಕ್ಸೋದ್ಲಾ? ಈ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಛೇ, ಗಂಗಯ್ಯ ತಪ್ಪಿಸ್ಕೊಂಡ್ಬಿಟ್ಟ. ಹೌದಕ್ಕ, ತುಂಬಾ ದೂರ ಓಡ್ ಹೋದ್ವಿ, ಆದ್ರೂ ತಪ್ಪಿಸ್ಕೊಂಡ್ಬಿಟ್ಟ. ಇದೇನ್ ಮಾವ, ವಿಕ್ರಾಂತ್ಗೆ ಅಷ್ಟು ಸುಸ್ತಾಗ್ತಾ ಇದ್ರೆ ನೀವ್ ಮಾತ್ರ ಏನೋ ಇಲ್ಲೇ ಪಕ್ಕದಲ್ಲಿ ಹೋಗ್ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ಕೂಲಾಗಿ ಕಾಣಿಸ್ತಿದ್ದೀರಾ, ಸ್ವಲ್ಪನೂ ಬೆವರ್ತಾನೂ ಇಲ್ವಲ್ಲ ನೀವು? ಏನ್ ಹಾಸಿನಮ್ಮ, ಅಷ್ಟು ಕಷ್ಟಪಟ್ಟು ಅವನ್ನ ಹಿಡಿಯೋದಕ್ಕೆ ಓಡ್ ಹೋದ್ರೆ ನನ್ನೇ ಬೈತಿದ್ಯಾ ನೀನು? ಈ ಹಾಸಿನಿ ಯಾವಾಗ್ಲೂ ಹೀಗೆ, ಇವಳಿಗೆ ಇಲ್ದೇ ಇರೋ ಅನುಮಾನಗಳು ಯಾವಾಗ್ಲೂ ಬರ್ತಾನೆ ಇರತ್ತೆ. ವಿಶಾಲ್, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಒಳಗ್ ಬಾ. ಈ ದೊಡ್ಡಯ್ಯ ಸರಿಯಾದ ಸಮಯಕ್ಕೆ ಕೈ ಕೊಟ್ಟು ಹೊರಟೋದ. ನನ್ನ ಹತ್ರ ನಿಜ ಹೇಳ್ತೀನಿ ಅಂತ ಹೇಳಿ ಏನು ಹೇಳಲಿಲ್ಲ. ಅಮ್ಮವ್ರ ಮೇಲೆ ಕೊಲೆ ಪ್ರಯತ್ನ ಮಾಡಬೇಡ ಅಂದ್ರು, ಮತ್ತೆ ಅದನ್ನೇ ಮಾಡಿದಾನೆ. ಇಷ್ಟಕ್ಕೂ ಇದನ್ನ ನಿಜವಾಗ್ಲೂ ದೊಡ್ಡಯ್ಯನೇ ಮಾಡಿರೋದಾ? ನಾನು ಎಷ್ಟೇ ಯೋಚನೆ ಮಾಡಿದ್ರು ಏನ್ ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಯಜಮಾನ್ರಿಗೀಗ ದೊಡ್ಡಯ್ಯನ ಬಗ್ಗೆ ಹೇಳಿದ್ರು ನಂಬೋ ಸ್ಥಿತಿನಲ್ಲಿ ಇಲ್ಲ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ನನಗೆ ನೀ ತೋರಿಸಿರೋ ಭವಿಷ್ಯನೇ ನಿಜ ಆಗ್ಬಿಡುತ್ತೆ ಅಂತ ಯಾಕೋ ಅನ್ನಿಸ್ತಿದೆ. ದಯವಿಟ್ಟು ಈ ಗಂಡಾಂತರದಿಂದ ಹೊರಗೆ ಬರುವಂತ ದಾರಿ ತೋರ್ಸಮ್ಮ. ಮಾಮ್, ಏನ್ ಮಾಮ್, ಅವ್ನು ಓಡೋಗ್ತಿದ್ರೆ ಹಿಡಿಯೋದಕ್ಕೆ ಬಿಡದೆ ನನ್ನನ್ನು ತಡೆದ್ರಿ. ನೀನ್ ಆವೇಶ ಪಡಬೇಡ ಮಗನೆ, ಅವನು ಮತ್ತೆ ಖಂಡಿತ ಸಿಗ್ತಾನೆ. ಇನ್ನೇ ಸಿಗ್ತಾನೆ ಮಾಮ್. ಅವನಾಗೆ ಕೈಗೆ ಸಿಕ್ಕಿರುವಾಗ ನಾವೇ ಬಿಟ್ಬಿಟ್ಟು ಅವನನ್ನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ವಿ. ಕಂದ, ಈ ಅವಸರನೇ ಬೇಡ ಅಂತ ಹೇಳ್ತಿರೋದು. ಮೊದಲು ನಾನು ಹೇಳಿದನ್ ಮಾಡು. ಓಡ್ ಹೋಗಿರೋನು ಮತ್ತೆ ನಮ್ಮ ಕೈಗೆ ಹೇಗೆ ಸಿಕ್ಕಾಕೋತಾನೆ ಅಂತ ನೀನೇ ನೋಡ್ತಿರು. ಹೇಳಿ ಮಾಮ್, ನಾನೇನು ಮಾಡಬೇಕು? ಅವ್ನು ನಿಮ್ಮ ಕತ್ತ ಮೇಲೆ ಚಾಕು ಇಟ್ಟಿದ್ದಾನೆ. ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ಮೈಯೆಲ್ಲ ಉರಿತಾ ಇದೆ ಇಲ್ಲಿ. ಮಗನೇ, ನಿಂಗೆ ನನ್ನ ಮೇಲಿರೋ ಪ್ರೀತಿ ಬಗ್ಗೆ ನಂಗೆ ಗೊತ್ತು. ಆದ್ರೆ ನಂಗೊಂದು ವಿಷಯ ಹೇಳು. ಏನು ಮಾಮ್ ಅದು? ಅವನನ್ನ ಮನೆಗೆ ಕರ್ಕೊಂಡು ಬಂದಿದ್ಯಾರು? ನೈನಿ. ಅಂದ್ರೆ ನೈನಿಗೆ ಅವನು ಯಾರು, ಎಲ್ಲಿರ್ತಾನೆ ಖಂಡಿತ ಗೊತ್ತಿರುತ್ತೆ. ಅಂದ್ರೆ ನೀವು ನೈನಿ ಮೇಲೆ ಅನುಮಾನ ಪಡ್ತಿದ್ದೀರಾ ಮಾಮ್? ನಾನು ನೈನಿನ ಅನುಮಾನಿಸ್ತಿಲ್ಲ ಕಂದ. ಅವನ ಬಗ್ಗೆ ಇನ್ಫಾರ್ಮೇಶನ್ ಏನಾದರೂ ನೈನಿಗೆ ಗೊತ್ತಿರುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ಮಾಮ್, ನೈನಿಗೆ ಅವನು ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಮುದ್ಕುನ್ ಗೆಟಪ್ಪಲ್ಲಿ ಎಲ್ಲ ಕಡೆ ತಿರುಗಾಡ್ತಿದ್ದಾನೆ. ಅದು ಅಲ್ಲದೆ ನೈನಿ ಅವನನ್ನ ಎಲ್ಲೋ ರೋಡ್ ಮೇಲೆ ಅನಾಥವಾಗಿ ಬಿದ್ದಿರ್ಬೇಕಾದ್ರೆ ಮನೆಗೆ ಕರ್ಕೊಂಬಂದಿದ್ದಾಳೆ. ಅಂಥದ್ರಲ್ಲಿ ನೈನಿಗೆ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ನನಗೋಸ್ಕರ ಒಂದು ಸರ್ತಿ ನೈನಿ ಹತ್ರ ಅವನ ಬಗ್ಗೆ ಏನಾದರೂ ಗೊತ್ತಿದ್ಯಾ ಅಂತ ಕೇಳಿ ನೋಡು. ಗೊತ್ತಿಲ್ಲ ಅಂತ ಅವಳು ಒಂದು ಮಾತು ಹೇಳಿದ್ರೂ ಸಾಕು. ಈ ವಿಷಯವಾಗಿ ಮತ್ತೆ ಅವಳನ್ನ ಏನು ಕೇಳೋದು ಬೇಡ. ಒಂದು ವೇಳೆ ಗೊತ್ತು ಅಂತ ಹೇಳಿದ್ರೆ ನಮ್ಮ ಕೈಗೆ ಆ ಗಂಗಯ್ಯ ಸಿಕ್ಕದ ಅಂತಾನೆ. ಮಾಮ್, ನೈನಿಗೆ ಏನು ಗೊತ್ತಿಲ್ದಿರ್ಬೇಕಾದ್ರೆ ಅವಳ ಮೇಲೆ ಅನುಮಾನ ಪಡ್ತಿದ್ದೀನಿ ಅಂತ ಗೊತ್ತಾದ್ರೆ ತುಂಬ ನೊಂದ್ಕೋತಾಳೆ ಮಾಮ್. ಈ ತಾಯಿಗೋಸ್ಕರ ಒಂದು ಚಾನ್ಸ್ ತಗೊಳ್ಳಲ್ವಾ ವಿಶಾಲ್? ನೀನ್ ತಗೊಳ್ಳೋ ಚಾನ್ಸಿಂದ ನಿನ್ ತಾಯಿ ಪ್ರಾಣನ ಉಳಿಸ್ಕೊಳ್ಳೋ ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ ಈ ತಾಯಿ ಪ್ರಾಣಂಗಿಂತ ನಿನ್ ಹೆಂಡತಿ ಆತ್ಮಾಭಿಮಾನನೇ ದೊಡ್ಡದು ಅಂತ ಅನ್ಸಿದ್ರೆ ನನ್ನ ಅನುಮಾನ ನನ್ನಲ್ಲಿ ಬಿಡು. ಪ್ಲೀಸ್ ಮಾಮ್, ದಯವಿಟ್ಟು ನೀವು ಹಾಗೆ ಮಾತಾಡಬೇಡಿ. ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ಸಾಕಿದ ಮಗ ಹೆತ್ತ ಮಗ ಆಗೋದಿಲ್ಲ ಅಂತ ನನ್ನ ಮನಸ್ಸಿಗೆ ಹೇಳ್ಕೊಂಡು ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಮಾಮ್, ನೀವು ಹಾಗೆ ಮಾತಾಡಬೇಡಿ ಮಾಮ್, ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಒಂದು ವೇಳೆ ಅವ್ನು ನನ್ನ ಸಾಯಿಸ್ಬಿಟ್ರೆ ಮಾತ್ರ
ಹೆತ್ತ ಮಗನ್ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಅಯ್ಯೋ, ನೀನೆ. ಯಾಕೆಂದ್ರೆ ನೀನ್ ನನ್ನ ದೊಡ್ಡ ಮಗ ಅಂತ ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀನಿ. ಮಾಮ್ ನೀನ್ ಹಾಗೆ ಬೆಳೆಸಿದ್ದೇನೆ. ಕಡೆ ಪಕ್ಷ ಇದೊಂದು ಕೊನೆ ಆಸೆನಾದ್ರೂ ತೀರ್ಸೋ ವಿಷಯ. ಮಾಮ್ ಯಾಕೆ ಮಾಮ್ ಅಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ನಾನು ಬದುಕಿರೋವಾಗ ನಿಮ್ಮ ಸಾವನ್ ಬಯಸ್ತೀನಿ ಅಂತ ಅದು ಹೇಗೆ ಅನ್ಕೋತಿದ್ದೀರಾ ಮಾಮ್?